ವಿಜಯಪುರ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಖಾರ್ ಅಹಮದ್ ಖಾನ್ ದುರಾನಿ 47 ಅವರು ಅನಾರೋಗ್ಯದಿಂದ ಶುಕ್ರವಾರ ಮೃತಪಟ್ಟಿದ್ದು, ಇವರ ಅಂತ್ಯ ಸಂಸ್ಕಾರವನ್ನು ಪಟ್ಟಣದ ದಾದಾಫೀರ್ ದರ್ಗಾದಲ್ಲಿ ಶನಿವಾರ ಸಂಜೆ ಮಾಡಲಾಗಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ಪಟ್ಟಣದ ಟಿಪ್ಪುನಗರದ ನಿವಾಸಿಯಾದ ಇವರು 20 ವರ್ಷಗಳಿಂದ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಅನಾರೋಗ್ಯದ ನಿಮಿತ್ತವಾಗಿ ಯಲಹಂಕದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಮೃತನಿಗೆ ಒಂದು ಗಂಡು, ಒಂದು ಹೆಣ್ಣು ಮಗು ಇದೆ. ಇದೇ ಸಂದರ್ಭದಲ್ಲಿ ರೇಷ್ಮೆಗೂಡು ಮಾರುಕಟ್ಟೆಯ ಉಪನಿರ್ದೇಶಕಿ ರೆಡ್ಡಿಲಕ್ಷ್ಮಿ ಮಾತನಾಡಿ, ಸರಳ ಸಜ್ಜನಿಕೆಯ ವ್ಯಕ್ತಿ ಇವರು. ಮಾರುಕಟ್ಟೆಯಲ್ಲಿ ರೈತರು ಮತ್ತು ರೀಲರ್ಗಳ ಬಳಿ ಒಡಂಬಡಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಅಕಾಲಿಕ ಮರಣ ತುಂಬಾ ನೋವು ತಂದಿದೆ ಎಂದರು. ಅವರ ಮರಣಕ್ಕೆ ನಾನು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ನೂಲು ಬಿಚ್ಚಾಣಿಕೆದಾರರು ಹಾಗೂ ಮಸೀದಿಯ ಮುಖ್ಯಸ್ಥರು ಸಂತಾಪ ಸೂಚಿಸಿದ್ದಾರೆ. ಅವರು 27ನೇ ತಾರೀಕು ರಾತ್ರಿ ನಿಧನ ಹೊಂದಿರುತ್ತಾರೆ. ಏಕೆಂದರೆ IBP ಇಂದ ಸ್ಟ್ರೋಕ್ ಆಗಿ ಸಡನ್ ಕೊಲಾಪ್ಸ್ ಆದರು. ಇದರಿಂದ ನಾವು ನಮ್ಮ ಸಿಬ್ಬಂದಿ, ನಾನು ಮತ್ತು ನಮ್ಮ ಇಡೀ ರೇಷ್ಮೆ ಇಲಾಖೆ ತುಂಬ ದುಃಖದಲ್ಲಿದ್ದಾರೆ. ಯಾಕೆಂದರೆ ತುಂಬ ಚಿಕ್ಕ ಏಜು, 47 ವರ್ಷ ಅಂದರೆ ಏನು ಅಂತ ದೊಡ್ಡ ಏಜು ಅಂತಲ್ಲ. ತುಂಬ ಸಾಧು ಮನುಷ್ಯರು, ತುಂಬ ಒಳ್ಳೆ ಏನಂತಾರೆ ವ್ಯಕ್ತಿ, ತುಂಬ ಸಜ್ಜನರು. ಯಾರೇ ಆಗಲಿ, ರೈತರಾಗಲಿ, ರೀಲರ್ ಆಗಲಿ, ಈ ಥರ ಯಾರ ಜನರಲ್ ಪರ್ಸನ್ಸ್ ಆಗಲಿ, ಯಾರೇ ಎಂಟ್ರಿ ಕೊಟ್ಟರು ಮಾರ್ಕೆಟ್ಗೆ ತುಂಬ ಸಾಧು ರೀತಿಯಲ್ಲಿ ರೆಸ್ಪಾಂಡ್ ಮಾಡೋರು. ನಮ್ಮಲ್ಲಿ EST ಅಕೌಂಟ್ಸು ಅವ್ರು ನೋಡ್ತಾ ಇದ್ರು. ಏನೇ ಕಷ್ಟ ಬಂದ್ರು, ಯಾರೇ ಬಂದ್ರು, ರೀಲರ್ ಅಂತಲ್ಲ, ರೈತನೇ ಅಂತಲ್ಲ, ಎನಿ ಟೈಮ್ ಎನಿ ಟೈಮ್ ಅವೈಲಬಲ್ ಇರ್ತಾ ಇದ್ರು. ಅವ್ರು ಇದೇ ಊರಿನವರಾಗಿರೋದ್ರಿಂದ ನಮ್ಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತಾ ಇದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿದೀವಿ. ನಮಗೆ ತುಂಬಾ ದುಃಖನೇ ಆಗಿದೆ.